ನೋಡಿ ಈ ಥರದ ಒಂದು ಮಸಾಜಿಂಗ್ ಮಾಡಿ ಇದರಲ್ಲಿ ಸೆಮೆನನ್ನು ತೆಗಿತೀವಿ. ನನಗೆ ಈಗ ಪ್ರತಿದಿನ 26ರಿಂದ 27 ಸಾವಿರ ಹ್ಯಾಚಬಲ್ ಎಗ್ಸ್ ಬರ್ತಾ ಇದೆ. ಗಂಡು ಸುಮಾರು 6-6.5 kg, ಹೆಣ್ಣು 4 kg ಮೇಲೆ ಬಂದಿರ್ತದೆ. ಆವರೇಜು 4.25 kg ಬರ್ತದೆ. ಅದನ್ನು ನಾವು ಮಾರುಕಟ್ಟೆಗೆ ಕೊಟ್ಬಿಡ್ತೀವಿ. ಈ ಕೋಳಿಗಳಲ್ಲಿ ಭಾಳ ವಿಧ ಇದೆ. ಇದು ಬ್ರಾಯ್ಲರ್ ಬ್ರೀಡಿಂಗ್ ಫಾರಮ್. ವ್ಯಾಟಲ್ಲೂ ತುಂಬ ಉದ್ದವಾಗಿರಬೇಕು, ವ್ಯಾಟಲ್ಲಿ ತುಂಬ ರೆಡ್ಡಿಶ್ ಆಗಿರಬೇಕು, ಆಗ ಅದು ಭಾಳ ಹೆಲ್ತಿಯಾಗಿದೆ. ಅದರಲ್ಲಿ ಬರ್ತಕ್ಕಂಥ ಸೆಮೆನ್ ಕೂಡ ಗರಿಷ್ಠ ಮಟ್ಟದ್ದು ಅಂತ ತೀರ್ಮಾನ ಮಾಡ್ತೀವಿ. 15,000 ಫೀಮೇಲ್ಸು, 1,500 ಗಂಡು, ಆ ಥರದವು ಟೋಟಲ್ 6 ಬ್ಯಾಚ್ ಇದೆ. ಸುಮಾರು 1 ಲಕ್ಷ ಕೋಳಿ ಬ್ರೀಡರ್ ಘಟಕ ಇದೆ. ಒಂದು ಕೋಳಿಯಿಂದ ಕನಿಷ್ಠ 185 ಮರಿ ಇಡ್ತಕ್ಕಂಥ ಮೊಟ್ಟೆ ಬರಬೇಕು. ಸುಮಾರು 100 ಚಿಲ್ಲರೆ ಜನ ಈ ಘಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಫೀಡನ್ನು ನಾವು ಸ್ವಂತ ತಯಾರು ಮಾಡ್ತೀವಿ. ಕನಿಷ್ಠ 44ರಿಂದ 46 ಗ್ರಾಮು ಮರಿ ತೂಕ ಬರಬೇಕು ಅಂದರೆ ಒಂದು ಮೊಟ್ಟೆ ತೂಕ 60 ಗ್ರಾಮ್ ಮೇಲೆ ಇರಬೇಕು, 60ರಿಂದ 64 ಗ್ರಾಮ್ ಒಳಗಡೆ ಇರಬೇಕು. ನಮಸ್ಕಾರ, ನಾನು ಡಾಕ್ಟರ್ ಶ್ರೀನಿವಾಸ್ ಅಂತ. 1989ರಲ್ಲಿ ಪಶುವೈದ್ಯಕೀಯ ಕಾಲೇಜಿನಲ್ಲಿ ಪಶುವೈದ್ಯ ಪದವಿ ಪಡ್ಕೊಂಡು ಬಂದೆ. 34 ವರ್ಷ ನನ್ನದು ಪೌಲ್ಟ್ರಿ ಸೆಕ್ಟರ್ನಲ್ಲಿ ನನ್ನ ಸರ್ವಿಸ್ ಆಗಿದೆ. ಇದು ಬ್ರೀಡಿಂಗ್ ಫಾರಮ್ಮು, ಕೋಳಿ ಬ್ರೀಡಿಂಗ್ ಫಾರಮ್ಮು, ತಳಿ ಕೋಳಿ ಫಾರಮ್ಮು. ಈ ಕೋಳಿಗಳಲ್ಲಿ ಭಾಳ ವಿಧ ಇದೆ. ಇದು ಬ್ರಾಯ್ಲರ್ ಬ್ರೀಡಿಂಗ್ ಫಾರಮ್. ಅಂದರೆ ಬ್ರಾಯ್ಲರ್ ಕೋಳಿಗಳು ಅಂತ ನಾವೇನು ಮಾರ್ಕೆಟ್ನಲ್ಲಿ ಕೋಳಿನ ತಗೊಂಬಂದು 2 kg ಕೋಳಿನ ತಗೊಂಬಂದು ತಿಂತೀವಿ, ಅದರ ಅಪ್ಪ ಅಮ್ಮ ಕೋಳಿ ಇದು. ಇನ್ನು ಬಿಳಿ ಮೊಟ್ಟೆ ಬರ್ತದಲ್ಲ, ಅದನ್ನು ಕಮರ್ಷಿಯಲ್ ಎಗ್ ಫಾರಮ್, ಅದನ್ನು ಲೇಯರ್ ಫಾರಮ್ ಅಂತ ಹೇಳ್ತಾರೆ. ಅದರ ಕಲರು ವೈಟ್ ಆಗಿರುತ್ತೆ, ಅದರಲ್ಲಿ ಗಂಡು ಮಿಲನ ಆಗಿರೋದಿಲ್ಲ. ಹಂಗಾಗಿ ಅಲ್ಲಿ ಭ್ರೂಣದ ಬೆಳವಣಿಗೆನೇ ಇರಲ್ಲ, ಅದು ಸಂಪೂರ್ಣವಾಗಿ ವೆಜ್ಜೆ ಆಗಿರ್ತದೆ. ಆದರೆ ಅದು ಬರೀ ಮೊಟ್ಟೆ ಅಂದರೆ ಟೇಬಲ್ ಪರ್ಪಸ್ಗೆ ಹೋಗೋದ್ರಿಂದ ಅದಕ್ಕೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಫೀಡ್ ತಿನ್ನೋದು, ಸಾಯಂಕಾಲದವರೆಗೂ ಮೊಟ್ಟೆ ಇಕ್ಕೋದೇ ಕೆಲಸ ಆಗ್ತದೆ. ಇದು ಬ್ರಾಯ್ಲರ್ ಬ್ರೀಡರ್ ತಳಿ ಕೋಳಿ ಆಗಿರೋದ್ರಿಂದ ಇದು ಸ್ವಲ್ಪ ಮೇಂಟೆನೆನ್ಸು ಸೂಕ್ಷ್ಮವಾಗಿರ್ತದೆ. ನಮಗೆ ಇದರ ಮೊಟ್ಟೆ ಉತ್ಪಾದನೆ 25ನೇ ವಾರದಿಂದ ಪ್ರಾರಂಭ ಆಗ್ತದೆ. 25ನೇ ವಾರದವರೆಗೂ ನಾವು ಸಾಕಬೇಕು. 25ನೇ ವಾರದಿಂದ ಒಂದು ಮೊಟ್ಟೆಯಿಂದ ಪ್ರಾರಂಭ ಆಗ್ತದೆ. ನಮಗೆ ಒಂದು ಕೋಳಿಯಿಂದ ಕನಿಷ್ಠ 185 ಮರಿ ಇಡ್ತಕ್ಕಂಥ ಮೊಟ್ಟೆ ಬರಬೇಕು. ಒಂದು ಕೋಳಿಯಿಂದ ಒಟ್ಟು ಮೊಟ್ಟೆ ಒಂದು 230 ಮೊಟ್ಟೆ ಬರ್ತದೆ. ಅದರಲ್ಲಿ ರಿಜೆಕ್ಟ್ ಆಗಿ ನಮಗೆ 185 ಮೊಟ್ಟೆ ಬರಬೇಕು. 68 ವಾರದ ಒಳಗಡೆ ನಮಗೆ ಇಷ್ಟು ಪ್ರಮಾಣದ ಮೊಟ್ಟೆನ ತಗೊತೀವಿ. 68 ವಾರ ಆದ ನಂತರ ಅದರ ಉತ್ಪಾದನಾ ಶಕ್ತಿ ಕಡಿಮೆ ಆಗಿರ್ತದೆ. ಅಷ್ಟೊಳಗಡೆ ಒಂದು 4.25 kg ಆವರೇಜು ಗಂಡು ಮತ್ತು ಹೆಣ್ಣು. ಗಂಡು ಸುಮಾರು 6-6.5 kg, ಹೆಣ್ಣು 4 kg ಮೇಲೆ ಬಂದಿರ್ತದೆ. ಆವರೇಜು 4.25 kg ಬರ್ತದೆ. ಅದನ್ನು ನಾವು ಮಾರುಕಟ್ಟೆಗೆ ಕೊಟ್ಬಿಡ್ತೀವಿ. ಮಾರುಕಟ್ಟೆಗೆ ಮತ್ತು ಅದನ್ನು ತಿನ್ನೋಂಥ ಸಂಖ್ಯೆ, ಇದನ್ನು ಟೈಸನ್ನು ಅಥವಾ ರಾಣಿ ಬ್ರಾಯ್ಲರ್ಸು, ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ. ಇದನ್ನು ತಿನ್ನೋಂಥ ಸಂಖ್ಯೆಯೂ ಕೂಡ ದೊಡ್ಡದೆ. ಇದಕ್ಕೂ ಕೂಡ ಮಾರ್ಕೆಟ್ನಲ್ಲಿ ಒಳ್ಳೆಯ ರೇಟ್ ಇದೆ. ಇದು ಪ್ರತಿ 15 ವಾರಕ್ಕೂ ನಿರಂತರವಾಗಿ ಪ್ರತಿ 15ಕ್ಕೂ ಒಂದೊಂದು ಸಾರಿ ಈ ಬ್ಯಾಚ್ಗಳು ಹೋಗ್ತಾ ಇರ್ತವೆ ಮತ್ತು ನಮಗೆ ಚಿಕ್ಸು ಬರ್ತಾ ಇರ್ತದೆ. ಈ ಥರ ನಿರಂತರವಾಗಿ ಸೈಕಲ್ಲು ಕಂಟಿನ್ಯೂ ಆಗ್ತಾ ಇರ್ತದೆ. ಸರ್, ಇದು ಮೊಟ್ಟೆ ನಮಗೆ ಒಂದು ಕನಿಷ್ಠ 44ರಿಂದ 46 ಗ್ರಾಮು ಮರಿ ತೂಕ ಬರಬೇಕು ಅಂದರೆ ಒಂದು ಮೊಟ್ಟೆ ತೂಕ 60 ಗ್ರಾಮ್ ಮೇಲೆ ಇರಬೇಕು, 60ರಿಂದ 64 ಗ್ರಾಮ್ ಒಳಗಡೆ ಇರಬೇಕು. ಮತ್ತು ಪ್ರಾರಂಭದಲ್ಲಿ ಸಹಜವಾಗಿ ಅಂದರೆ 25ನೇ ವಾರದಲ್ಲಿ ಮೊಟ್ಟೆ ಪ್ರಾರಂಭ ಆದಾಗ ಮೊಟ್ಟೆ ತೂಕ ಕಡಿಮೆ ಇರ್ತದೆ. ಅದು ಮತ್ತು 25-26 ಆಗ್ತಾ ಇದ್ದಾಗಲೇ ನಾವು ಅದರಲ್ಲಿ 54 ಗ್ರಾಮ್ ಮೇಲ್ಪಟ್ಟು ಇರ್ತಕ್ಕಂಥ ಮೊಟ್ಟೆನ ತಗೊಂಡು ನಾವು ಹ್ಯಾಚರಿನಲ್ಲಿ ಇಡ್ತೀವಿ. ನಮಗೆ ಕನಿಷ್ಠ ಮೊಟ್ಟೆ ಮರಿ ತೂಕ 42 ಗ್ರಾಮ್ ಬರೋ ಥರ ನೋಡ್ಕೊತೀವಿ. ಮತ್ತು ಈಗ ಒಂದು ಸಾರಿ 64-65 ಗ್ರಾಮ್ ಹೋಗಿದ್ದಾದಮೇಲೆ ಮೊಟ್ಟೆ ತೂಕ ಕಡಿಮೆ ಆಗಬಾರ್ದು. ಮೊಟ್ಟೆ ತೂಕ ಕಡಿಮೆ ಆಗಿದೆ ಅಂದರೆ ಫೀಡ್ ಇಂಟೇಕು ಕೂಡ ಕಡಿಮೆ ಆಗಿದೆ. ಫೀಡ್ ಇಂಟೇಕ್ ಕಡಿಮೆ ಆಗಿದೆ ಅಂದರೆ ಯಾವುದಾದ್ರು ರೋಗ ಬಾಧೆ ಇರ್ತದೆ, ಅಥವಾ ನೀರು ನಿಪ್ಪಲುಗಳು ಬ್ಲಾಕ್ ಆಗಿನೋ ಅಥವಾ ಬೇರೆ ಇನ್ನೇನೋ ಸಮಸ್ಯೆಗಳಾಗಿ ಫೀಡ್ ಇಂಟೇಕ್ ಕಡಿಮೆ ಆಗಿದೆ ಅಂತ ತಕ್ಷಣ ನಾವು ಅದನ್ನು ಅಟೆಂಡ್ ಮಾಡಬೇಕು ಮತ್ತು ಅದರ ಸಮಸ್ಯೆಯನ್ನು ನಿವಾರಿಸಬೇಕು. ಸರ್, ಇದು ಹುಂಜ ಕೋಳಿ ಮೇಲ್ಸು. 100 ಹೆಣ್ಣು ಕೋಳಿಗೆ 10 ಗಂಡು ಕೋಳಿಗಳನ್ನ ನಾವು ರೆಡಿ ಮಾಡಿರ್ತೀವಿ. ಭಾಳ ಸ್ಕಿಲ್ಡು. ಇದರಲ್ಲಿ ನೋಡಿ ಈ ಥರದ ಒಂದು ಮಸಾಜಿಂಗ್ ಮಾಡಿ ಇದರಲ್ಲಿ ಸೆಮೆನನ್ನು ತೆಗಿತೀವಿ. ಆ ಇದು ಸೆಮೆನ್ ಸಂಗ್ರಹಣೆ ಮಾಡಿ ಒಂದು 4 ಗಂಡು ಕೋಳಿಗೆ ಈ ಥರದ ಒಂದು ಫನಲ್ ತುಂಬುತ್ತದೆ. ಇದಕ್ಕೆ 40ರಿಂದ 45 ಕೋಳಿಗೆ ಇನ್ಸೆಮಿನೇಷನ್ ಮಾಡ್ತಾರೆ. ವ್ಯಾಟಲ್ ಅಂತ ಹೇಳ್ತೀವಿ ಇದನ್ನು. ಈ ಕೋಳಿಗಳ ಹೆಲ್ತು ಈ ವ್ಯಾಟಲ್ ಮೇಲೆ ಡಿಸೈಡ್ ಮಾಡ್ತೀವಿ. ಇದು ತುಂಬ ಉದ್ದ ಇರಬೇಕು, ಈ ಥರ ಕೂಂಬು ರೆಡ್ಡಿಶ್ ಆಗಿರಬೇಕು. ಈ ಥರ ಇರಬಾರ್ದು. ಈ ಥರ ಗಿಡ್ಡ ಆಗಿದೆ ಅಂತಂತಂದರೆ ಸಹಜವಾಗಿ ಅದರದ ವೃಷಣ ಗಾತ್ರ ಕಡಿಮೆ ಆಗಿರ್ತದೆ ಅಂದ್ಬಿಟ್ಟು. ಹಾಗೆಯೇ ಹೆಣ್ಣು ಕೋಳಿನಲ್ಲಿ ಈ ಇದನ್ನು ಏನು ಹೇಳ್ತೀವಿ ಕೂಂಬು, ಇದು ರೆಡ್ಡಿಶ್ ಆಗಿರಬೇಕು ಮತ್ತು ಪಕ್ಕಕ್ಕೆ ಹಾಲಿರಬೇಕು. ಈ ವ್ಯಾಟ್ಲು ಕೂಡ ಉದ್ದ ಇರಬೇಕು. ಆಗ ಅದರ ರೀಪ್ರೊಡಕ್ಟಿವ್ ಸಿಸ್ಟಮು ಹೆಲ್ತಿಯಾಗಿದೆ, ಕೋಳಿ ಹೆಲ್ತಿಯಾಗಿದೆ ಅಂತ. ನೋಡಿ ಸರ್, ಇದು ಹೆಣ್ಣು ಕೋಳಿ ಭಾಳ ಲೆಬೋರಿಯಸ್ಸು ಮತ್ತು ಸ್ಕಿಲ್ಡ್ ವರ್ಕು. ಇವರೆಲ್ಲ ಟ್ರೈನ್ಡ್ ಪೀಪಲ್ಲು. ನೋಡಿ, ಇದು ಫೀಮೇಲ್ ಜಿನೈಟಾ. ಇದನ್ನು ಓಪನ್ ಮಾಡಿದ್ರು. ಇದರಲ್ಲಿ ಆ ಶೀಶೆಯಲ್ಲಿ 0.2 ml ಗಂಡಿನ ಸೆಮೆನನ್ನು ತೆಗೆದು ಅದರಲ್ಲಿ ಇಂಡ್ಯೂಸ್ ಮಾಡ್ತಾರೆ. ಅದು ಒಳಗಡೆ ಹೋಗಿ ಪ್ರತಿ 3 ದಿನಕ್ಕೆ ಇದು ನಿರಂತರವಾಗಿ ರಿಪೀಟ್ ಆಗ್ತಾ ಇರ್ತದೆ.
ಪ್ರತಿ 3 ದಿನಕ್ಕೆ ಒಂದೊಂದು ಸಾರಿ ಇದು ರಿಪೀಟ್ ಆಗ್ತಾ ಇರ್ತದೆ. ಆ ಸ್ಪರ್ಬು ಈ ವೀರ್ಯಾಣು ಹೋಗಿ ಫಲಿತ ಆದಾಗಲೇ ಆ ಮೊಟ್ಟೆನಲ್ಲಿ ಮರಿ ಬರೋದು. ತಳಿ ಕೋಳಿ ಮರಿಗಳನ್ನ ವೆಂಕಟೇಶ್ವರ ಹ್ಯಾಚರೀಸ್ ಲಿಮಿಟೆಡ್ ಪೂನಾ ಇವರು ಸಪ್ಲೈ ಮಾಡ್ತಾರೆ. ಮರಿ ಬಂದಾಗ ಸಹಜವಾಗಿ ಅದು 44-45 ಗ್ರಾಮ್ ಮರಿಗಳೇ ಇರ್ತವೆ. ಮತ್ತು ಗಂಡು ಕೋಳಿ ಹೆಣ್ಣು ಕೋಳಿ ಮರಿಗಳು ಒಂದೇ ಥರ ಇರ್ತವೆ, ಒಂದೇ ದಿನ ಹುಟ್ಟಿರ್ತವೆ. 100 ಕೋಳಿಗೆ 15 ಮರಿಗಳನ್ನ ನಾವು ತಗೊಂಡು ಸಾಕ್ತೀವಿ. ಮತ್ತು ನಾವು ಈ ಮೊಟ್ಟೆ ಇಡೋ ಜಾಗದಲ್ಲಿ ಶಿಫ್ಟ್ ಮಾಡಿದಾಗ 100ಕ್ಕೆ 10 ಮಾತ್ರ ಇಟ್ಕೊತೀವಿ. ಇಲ್ಲಿ ಹೆಲ್ತಿಯಾಗಿರಬೇಕು. ನಾವು ಶಿಫ್ಟ್ ಮಾಡೋದ್ರೊಳಗಡೆ ಅದಕ್ಕೆ ಏನು ಬೇಕೋ ಏನು ಒಂದು ಸುಮಾರು 68 ವಾರದವರೆಗೂ ನಾವು ಅದನ್ನು ಇಟ್ಕೊತೀವಿ. 68 ವಾರದವರೆಗೂ ಅದಕ್ಕೆ ಬರ್ತಕ್ಕಂಥ ಅನೇಕ ವೈರಸ್ ಡಿಸೀಸ್ಗಳಿಗೆ ಸುಮಾರು 24 ವ್ಯಾಕ್ಸಿನ್ಗಳನ್ನ ಮಾಡ್ತೀವಿ. ಮತ್ತು ಮೈಕೋಪ್ಲಾಸ್ಮಾ ಬರ್ದಾಗೆ ಪ್ರತಿ 4 ವಾರಕ್ಕೊಂದು ಸಾರಿ ಮೈಕೋಪ್ಲಾಸ್ಮಾ ಭಾಳ ತುಂಬ ದೊಡ್ಡ ಸಮಸ್ಯೆ. ಅದಕ್ಕೆ ಬರ್ದಂಗೆ ನಾವು ಪ್ರಿವೆಂಟಿವ್ ಆಗಿ ನಾವು ವ್ಯಾಕ್ಸಿನ್ ಕೂಡ ಮಾಡ್ತೀವಿ. ಮತ್ತು ಮೈಕೋಪ್ಲಾಸ್ಮಾ ಔಷಧಿಗಳ ಮುಖಾಂತರನೂ ಕೊಡ್ತಾ ಇರ್ತೀವಿ. ಮತ್ತು ಪ್ರತಿದಿನ ಡಿಸ್ಇನ್ಫೆಕ್ಟೆಂಟ್ ಸ್ಪ್ರೇ ಮಾಡ್ತೀವಿ. ಈ ಮೇಲ್ಸ್ ಮ್ಯಾನೇಜ್ಮೆಂಟ್ ಅಂತಲೇ ಒಂದು ಸಬ್ಜೆಕ್ಟ್ ಇದೆ, ಲೈಟ್ ಮ್ಯಾನೇಜ್ಮೆಂಟು. ಈಗ ಫೀಡು ಇದೆಲ್ಲ ಎಷ್ಟು ಮುಖ್ಯನೋ ಇದೆಲ್ಲವೂ ಅಷ್ಟೇ ಮುಖ್ಯ. ಇಲ್ಲಿ ಲೈಟ್ ಕೂಡ ಅಷ್ಟೇ ನಿರಂತರವಾಗಿ ಕೊಡೋದಿಲ್ಲ. 12 ಗಂಟೆ ಹಗಲಿತ್ತು ಅಂದರೆ ಅದಕ್ಕೆ ಪೂರಕವಾಗಿ ಬೆಳಗ್ಗೆ 4 ಗಂಟೆಯಿಂದ 6, ಸಾಯಂಕಾಲ 6 ಗಂಟೆಯಿಂದ 8 ಗಂಟೆ, ಅಂದರೆ ಒಂದು ದಿನಕ್ಕೆ 16 ಗಂಟೆ ಮಾತ್ರ ಕೊಡ್ತೀವಿ. 8 ಗಂಟೆ ಶುದ್ಧ ಸಂಪೂರ್ಣವಾದ ಕತ್ಲಲ್ಲೇ ಇರ್ತೀವಿ. ನಾನು 1991ರಲ್ಲಿ ಬ್ರಾಯ್ಲರ್ ಕೋಳಿ ಸಾಕಾಣಿಕೆಗೆ ಬಂದೆ. ಸುಮಾರು 2000 ಕೋಳಿ ಬ್ರಾಯ್ಲರ್ ಕೋಳಿಗಳಿಂದ ಸ್ಟಾರ್ಟ್ ಮಾಡಿದೆ. ನಿರಂತರವಾಗಿ ಅದು ಜಾಸ್ತಿ ಮಾಡಿಕೊಂಡು ಸುಮಾರು ಒಂದು 50,000 ಬ್ರಾಯ್ಲರ್ ಕೋಳಿಗೆ 2001ರಲ್ಲಿ ತಲುಪಿದೆ. ನನ್ನದೇ ಫೀಡ್ ಘಟಕ ಕೂಡ ಇತ್ತು. 2001ರಲ್ಲಿ ನಾನು ಬ್ರಾಯ್ಲರ್ ಬ್ರೀಡರ್ ಸಾಕಾಣಿಕೆಗೆ ಪ್ರಾರಂಭ ಮಾಡಿದೆ. 2001ರಲ್ಲಿ ಕೇವಲ 2,500 ಬ್ರೀಡರ್, ಅದು ಎಂಕಾಬ್ 100 ಅಂತ ಇತ್ತು. ಅದನ್ನು ತಗೊಂಡು ನಾವು ನೆಲದ ಮೇಲೇ ಸಾಕಂಥ ವಿಧಾನದಲ್ಲಿ ಪ್ರಾರಂಭ ಮಾಡಿದ್ವಿ. ಅದರ ನಂತರ ಅದನ್ನು ಜಾಸ್ತಿ ಮಾಡ್ತಾ ಇವತ್ತು ನನ್ನದು 15,000 ಫೀಮೇಲ್ಸು, 1,500 ಗಂಡು, ಆ ಥರದವು ಟೋಟಲ್ 6 ಬ್ಯಾಚ್ ಇದೆ. ಸುಮಾರು 1 ಲಕ್ಷ ಕೋಳಿ ಬ್ರೀಡರ್ ಘಟಕ ಇದೆ. ನನಗೆ ಈಗ ಪ್ರತಿದಿನ 26,000 ರಿಂದ 27,000 ಹ್ಯಾಚಬಲ್ ಎಗ್ಸ್ ಬರ್ತಾಯಿದೆ. ಸುಮಾರು 100 ಚಿಲ್ಲರೆ ಜನ ಈ ಘಟಕದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಫೀಡು ವಿಶೇಷವಾಗಿ ನೀವು ನಮ್ಮ ಸುಸಜ್ಜಿತವಾದ ಫೀಡ್ ಮಿಲ್ನ ನೋಡಿದ್ದೀರಾ. ನಾವು ಫೀಡನ್ನು ನಾವು ಸ್ವಂತ ತಯಾರು ಮಾಡ್ತೀವಿ. ನಾವು ಗರಿಷ್ಠ ಮಟ್ಟದ ಗುಣಮಟ್ಟದ ರಾ ಮೆಟೀರಿಯಲ್ ಅಂದರೆ ಜೋಳ, ಸೋಯಾ ಪ್ರತಿಯೊಂದನ್ನು ಕೂಡ ಅತ್ಯಂತ ಗುಣಮಟ್ಟದನ್ನು ತಗೊಂಬಂದು ನಾವೇ ಸ್ವಂತ ಫೀಡ್ ಮಾಡ್ತೀವಿ. ಇದಕ್ಕೆ ಫೀಡ್ ಕೊಡೋದು ಅಂತಂದರೆ ನಾವು ಚಿಕ್ಸು ಮತ್ತು ಗ್ರೋಯರ್ ಸ್ಟೇಜ್ನಲ್ಲಿ ದಿನದ ಯಾವ ಟೈಮ್ನಲ್ಲಾದರೂ ಕೊಟ್ಟರೆ ನಡೀತದೆ. ಲೇಯರ್ ಸ್ಟೇಜ್ನಲ್ಲಿ ಮಾತ್ರ ಬೆಳಗ್ಗೆ 4 ಗಂಟೆಗೆ ಲೈಟ್ ಪ್ರಾರಂಭ ಮಾಡ್ತೀವಿ. ಇದಕ್ಕೆ ಕಂಟ್ರೋಲ್ ಫೀಡ್ ಅಂತ ಹೇಳ್ತೀವಿ. ಅಂದರೆ ಒಂದು ವಾರದಲ್ಲಿ ಅದು ಯಾವ ವಾರದಲ್ಲಿ ಎಷ್ಟು ಬಾಡಿ ವೇಟ್ ಇರಬೇಕು ಮತ್ತು ಎಷ್ಟು ಮೊಟ್ಟೆ ಉತ್ಪಾದನೆ ಆಗ್ತಾಯಿದೆ ಅದನ್ನು ನಮಗೆ ಕಂಪ್ನಿಯವರು ವೈದ್ಯರು ಅದನ್ನು ಇದಕ್ಕೆ ಸ್ಟ್ಯಾಂಡರ್ಡ್ ಚಾರ್ಟ್ ಕೊಟ್ಟಿರ್ತಾರೆ. ಅದರ ಪ್ರಕಾರನೇ ಕೊಡಬೇಕು. ಕಂಟ್ರೋಲ್ ಫೀಡ್ ಅಂದರೆ ಹೊಟ್ಟೆ ತುಂಬ ಫೀಡ್ ಕೊಡೋದಿಲ್ಲ. ಅಂದರೆ ಈಗ ನಮಗೆ 50ನೇ ವಾರದಲ್ಲಿ ಈಗ ನಮಗೆ ಸುಮಾರು ಸರಾಸರಿ 65% ಬರ್ತಾಯಿದೆ ಅಂದರೆ ನಮಗೆ 156 ಗ್ರಾಮ್ ಒಂದು ಕೋಳಿ ಫೀಡ್ ಕೊಡಬೇಕು. ಒಂದು ಬಾಕ್ಸ್ನಲ್ಲಿ 2 ಕೋಳಿ ಇದೆ ಅಂದರೆ ನಾವು 156 ಗ್ರಾಮು ಇಂಟು 2 ಅಂದರೆ 312 ಗ್ರಾಮ್ ಒಂದು ಕೋಳಿಗೆ ಬಾಕ್ಸ್ ಕೊಟ್ಟು ಅಷ್ಟೇ ಕೊಡ್ತೀವಿ. ಅದನ್ನು ಬೆಳಗ್ಗೆ 4 ಗಂಟೆ ಕೊಡ್ತೀವಿ. ಸುಮಾರು 1-1.25 ಗಂಟೆಯಲ್ಲಿ ಅಷ್ಟು 156 ಗ್ರಾಮನ್ನು ಕೋಳಿ ತಿಂದ್ಬಿಡ್ತದೆ. ಇನ್ನು ಇಡೀ ದಿನ ಅದಕ್ಕೆ ಫೀಡ್ ಇಲ್ಲದೇ ಇರ್ತದೆ. ನಾವು ಈ ಕೇಜಸ್ನಲ್ಲಿ ಇಟ್ಟಿರೋ ಮುಖ್ಯವಾದ ಅಂಶನೇ ನಾವು ಡೀಪ್ ಲಿಟರ್ನಲ್ಲಿ ಬಿಟ್ಟಾಗ ಹಸುವಿನಿಂದ ಆ ಲಿಟರ್ನ ಇನ್ನೊಂದನ್ನು ಮತ್ತೊಂದನ್ನು ತಿಂದು ರೋಗ ಬಾಧೆ ಜಾಸ್ತಿ ಆಗ್ತದೆ. ಇಲ್ಲಿಟ್ಟಾಗ ನಾವೆಷ್ಟು ಫೀಡ್ ಕೊಟ್ಟಿರ್ತೀವೋ ಅಷ್ಟು ತಿಂದು ನೀರು ಈ ನಿಪ್ಪಲ್ಗಳಲ್ಲಿ ನೀರು ಕುಡ್ಕೊಂಡು ಇದನ್ನು ಟಚ್ ಮಾಡಿದ ತಕ್ಷಣ ನೀರು ಬರ್ತದೆ. ಇಷ್ಟು ನೀರು ಕುಡ್ಕೊಂಡು ಅದು ಮತ್ತೆ ನಾಳೆ ಫೀಡ್ ಹಾಕೋವರೆಗೂ ಇದಿರ್ತದೆ. ಹಾಗಾಗಿ ನಾವು ರೋಗ ಬಾಧೆಗಳನ್ನ ತಪ್ಪಿಸ್ಬೋದು. ಅಂದರೆ ನಾವು ಗೊಬ್ಬರದ ಮುಖಾಂತರ ಬರ್ತಕ್ಕಂಥದ್ದು ಅಂದರೆ ಎಂಟ್ರಿಕ್ ಇನ್ಫೆಕ್ಷನ್ಸು, ಈ ಕರಳು ಸಂಬಂಧಿ ಕಾಯಿಲೆಗಳು, ಬೇರೆ ಕಾಯಿಲೆಗಳು ಕೂಡ ಈ ಥರದ ಶೆಡ್ಗಳಲ್ಲಿ ಸಾಕಿದಾಗ ಸಹಜವಾಗಿ ಕಡಿಮೆ ಆಗ್ತದೆ. ಈ ವೆಂಟಿಲೇಷನ್ ಭಾಳ ಮುಖ್ಯ. ಸಾಮಾನ್ಯವಾಗಿ ಇದು ಪೂರ್ವ ಮತ್ತು ಪಶ್ಚಿಮ ಅಭಿಮುಖವಾಗಿ ಇರಬೇಕು. ಯಾಕಂದರೆ ನೇರವಾಗಿ ಸೂರ್ಯನ ಕಿರಣ ಇದರಲ್ಲಿ ಹೊಡಿಬಾರ್ದು ಅಂತ. ಆದರೆ ಬೆಳಕು ಕೂಡ ಭಾಳ ಮುಖ್ಯ. ನಾವು 3 ರೋ ಇಟ್ಟಿರ್ತೀವಿ. ಮತ್ತು ಬೇಸಿಗೆಯಲ್ಲಿ ನಮಗೆ ಇದು ಟೆಂಪರೇಚರು ಗರಿಷ್ಠ ಮಟ್ಟಕ್ಕೆ ಹೋಗ್ತದೆ. ಅದರಲ್ಲಿ ನಾವು 27-28 ಡಿಗ್ರಿ ಮಾತ್ರ ಈ ಕೋಳಿ ಹೊಂದಾಣಿಕೆ ಆಗ್ತದೆ. ಜಾಸ್ತಿ ಇದಾದರೆ ಗ್ಯಾಸ್ಪಿಂಗ್ ಅಂದರೆ ಬುಸ್ಗುಟ್ಟೋದು ಜಾಸ್ತಿ ಆಗಿಬಿಡ್ತದೆ. ಅದ್ರ ಮುಖಾಂತರ ಆದರೆ ಎನರ್ಜಿ ವೇಸ್ಟ್ ಆಗ್ತದೆ. ಅದಕ್ಕೋಸ್ಕರ ನಾವು ಫಾಗರ್ಸು, ಇದೆಲ್ಲ ಫಾಗರ್ಗಳು, ಆಮೇಲೆ ಫ್ಯಾನ್ಗಳಿಟ್ಟಿದ್ದೀವಿ. ಈ ಫ್ಯಾನ್ಗಳ ಮುಖಾಂತರ ಮತ್ತು ಫಾಗ್ಗಳು ಮಿಸ್ಟನ್ನ ಆನ್ ಮಾಡಿ ನಾವು ಫಾಗರ್ಗಳನ್ನ ಅದು ಕೊಟ್ಟು ಕೂಲಾಗಿರ್ತೀವಿ. ಅಂದರೆ ಗರಿಷ್ಠ 40 ತಲುಪಿದ್ರೂ ಕೂಡ ಈ ಮಿಸ್ಟು ಮತ್ತು ಫ್ಯಾನ್ಗಳ ಮುಖಾಂತರ ಒಂದು 28-30 ಡಿಗ್ರಿನಲ್ಲಿ ಸೆಲ್ಸಿಯಸ್ನಲ್ಲಿ ನಾವು ಇದನ್ನು ಮೇಂಟೈನ್ ಮಾಡಬೇಕು. ಇಲ್ಲ ಅಂದರೆ ಉತ್ಪಾದನೆ ಕಡಿಮೆ ಆಗ್ತದೆ. ಕೆಲವು ಸಾರಿ ಸಾವು ಕೂಡ ಸಂಭವಿಸ್ಬಿಡ್ತದೆ. ಭಾಳ ದೊಡ್ಡ ಮಟ್ಟದ ನಷ್ಟ ಕೂಡ ಆಗ್ತದೆ. ವೆಂಟಿಲೇಷನ್ ಭಾಳನೇ ಮುಖ್ಯ ಕೋಳಿ ಫಾರ್ಮ್ನಲ್ಲಿ. ಕೋಳಿ ಇದು ದೊಡ್ಡ ಮಿತ್ತು. ಇದು ಯಾವ ರೀತಿ ಹಬ್ಬಿಸ್ತಾರೋ ಗೊತ್ತಿಲ್ಲ. ಇವತ್ತು ಬ್ರಾಯ್ಲರ್ ಕೋಳಿನಲ್ಲಿ
ಆಂಟಿಬಯೋಟಿಕ್ಸ್ ಜಾಸ್ತಿ ಹಾಕ್ಬಿಟ್ಟಿರ್ತಾರೆ, ಹಾರ್ಮೋನ್ ಹಾಕ್ಬಿಟ್ಟಿರ್ತಾರೆ. ಅದು ಹಾಕಿದ್ರೆ ಬೇಗ ಏನೇನೋ ಸಮಸ್ಯೆಗಳು ಬರ್ತವೆ. ಆದರೆ ಗ್ಲೋಬಲ್ ಸೈನ್ಸ್ ಫೋರಮ್ಮೇ ಹೇಳಿದೆ, ಇವತ್ತು ಇದು ICMR ಕೂಡ ರೆಕಮೆಂಡ್ ಮಾಡ್ತಾ ಇದೆ. ಕೋವಿಡ್ ನಂತರ ಎಲ್ಲರ ಗಮನಕ್ಕೂ ಬಂದಿದೆ, ಕೋಳಿ ಮಾಂಸ ಅತ್ಯಂತ ಉತ್ಕೃಷ್ಟದಾಯಕ ಆಹಾರ. ಈ ಡಯಾಬಿಟಿಸ್ ಇರೋರಿಗಾಗಲಿ, ಮಕ್ಕಳಿಗಾಗಲಿ, ವೃದ್ಧರಿಗಾಗಲಿ ಮತ್ತು ಎಲ್ಲರಿಗೂ ಕೂಡ ಅತ್ಯುತ್ತಮ ಉತ್ಕೃಷ್ಟವಾದ ಆಹಾರ. ಅದರಲ್ಲಿ ಹೇರಳವಾದ ಪ್ರೋಟೀನ್ ಇದೆ, ಅತ್ಯಂತ ಕಡಿಮೆ ವೆಚ್ಚಕ್ಕೆ ಪ್ರೋಟೀನ್ ಸಿಗೋಂಥ ಪ್ರೋಟೀನು. ಮೊಟ್ಟೆ ಮತ್ತು ಕೋಳಿ ಮಾಂಸ ಅತ್ಯಂತ ಗರಿಷ್ಠ ಮಟ್ಟದ ಮತ್ತು ಕನಿಷ್ಠ ವೆಚ್ಚದಲ್ಲಿ ಸಿಗ್ತಕ್ಕಂಥ ಗರಿಷ್ಠ ಮಟ್ಟದ ಉತ್ಕೃಷ್ಟ ಆಹಾರ. ಮತ್ತು ಇದರಲ್ಲಿ ಹಾರ್ಮೋನ್ ಬೆರೆಸಿರ್ತಾರೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ನಾನು ಪಶುವೈದ್ಯನಾಗಿ ಮತ್ತು 34 ವರ್ಷದಿಂದ ಈ ಫೀಲ್ಡಲ್ಲಿದ್ದೀನಿ. ಅದು ಯಾವ ಹಾರ್ಮೋನ್ ಅನ್ನೋದನ್ನು ನನಗಂತೂ ಗೊತ್ತಾಗಿಲ್ಲ, ಯಾವ ಹಾರ್ಮೋನು ಅದೇ ಕೆಲಸ ಮಾಡ್ತದೆ ಅನ್ನೋದು. ಯಾಕಂದರೆ ನಾವು ಅದನ್ನು ಬಳಕೆನೇ ಇಲ್ಲ. ಭಾಳಷ್ಟು ಜನ ಸುಮ್ಮನೆ ಹಾರ್ಮೋನ್ ಬಳಸ್ಬಿಡ್ತಾರೆ ಅನ್ನೋ ಒಂದು ಸುಳ್ಳು ಇದನ್ನು ಯೂಟ್ಯೂಬ್ಗಳಲ್ಲೋ ಅಥವಾ ವ್ಯಾಟ್ಸಪ್ಗಳಲ್ಲೋ ಇದನ್ನ ಬಿಟ್ಬಿಡ್ತಾರೆ. ಆದರೆ ಖಂಡಿತವಾಗಿ ಅದೆಲ್ಲ ಸುಳ್ಳು. ಕೋಳಿ ಮಾಂಸಕ್ಕೆ ನಾವು ಅದು ಸೈಂಟಿಸ್ಟ್ಸು ಅದನ್ನು ಬ್ರೀಡಿಂಗ್ ಅಪ್ಗ್ರೇಡ್ ಮಾಡಿದ್ದಾರೆ. ಇವತ್ತು ವೆಂಕಾ 430Y ಇದರ ಮರಿ 34-35 ದಿನದಲ್ಲಿ 2 kg, ಕೇವಲ 1.5 kg ಫೀಡ್ ತಿಂದು 34 ದಿನದಲ್ಲಿ 2 kg ಬಾಡಿ ವೆಯ್ಟ್ ಬರ್ತದೆ ಅಂದರೆ ಇದರ ಹಿಂದ್ಗಡೆ ಇರ್ತಕ್ಕಂಥ ಜೆನೆಟಿಕಲ್ ಇಂಜಿನಿಯರಿಂಗ್, ಇದಕ್ಕೋಸ್ಕರ ಸುಮಾರು 5-6 ದಶಕ ಅವರ ಜೀವನನೇ ತ್ಯಾಗ ಮಾಡಿ ಆ ಥರದ ಒಂದು ಕೋಳಿ ಅಭಿವೃದ್ಧಿ ಮಾಡಿದ್ದಾರೆ. ಮತ್ತು ಅದಕ್ಕೆ ತಕ್ಕ ಹಾಗೆ ನಾವು ಮೇಂಟೆನೆನ್ಸು ಮತ್ತು ಪೋಷಕಾಂಶಗಳನ್ನ ಫೀಡ್ ಫಾರ್ಮುಲೇಷನ್ ಮಾಡಿ ನಾವು ಫೀಡ್ ತಿನ್ನಿಸ್ತೀವಿ. ಇದರಲ್ಲಿ ತಳಿ ಬಹಳ ಮುಖ್ಯವಾದ ಪಾತ್ರ, 70% ತಳಿ ಮುಖ್ಯವಾದ ಪಾತ್ರ ವಹಿಸ್ತದೆ. ಈಗ HF ಜಾಸ್ತಿ ಹಾಲು ಕರೀತದೆ ಅಂದರೆ HFಗೆ ದಿನ ನಾವು ಹಾರ್ಮೋನ್ ಇಂಜೆಕ್ಷನ್ ಕೊಟ್ಟು ತೆಗಿತೀವ. ಇವತ್ತು ನಾಟಿ ಹಸುವಿನಲ್ಲಿ ಯಾಕೆ ಕಡಿಮೆ ಹಾಲು ಬರ್ತದೆ ಅಂದರೆ ಅದು ಜೆನೆಟಿಕಲ್ ಪೊಟೆನ್ಷಿಯಾಲಿಟಿ ಅಷ್ಟೇ. ಇವತ್ತು HFನಲ್ಲಿ 15-20-25 ಲೀಟ್ರ್ ಹೊತ್ತಿಗೆ ನಾವು ಹಾಲು ಕರ್ಕೊಂತೀವಿ ಅಂದರೆ ಅದರ ಜೆನೆಟಿಕಲ್ ಪೊಟೆನ್ಷಿಯಾಲಿಟಿ ಜಾಸ್ತಿ ಮಾಡಿದ್ದೀವಿ. ಹಾಗೇನು ಕೋಳಿನಲ್ಲೂ ಕೂಡ ಇವತ್ತು ನಾಟಿ ಕೋಳಿನಲ್ಲಿ ಒಂದು 15-20 ಮೊಟ್ಟೆ ಇಟ್ಟು ಸುಮ್ಮನೆ ಆಗಿಬಿಡ್ತಿತ್ತು. ಇದು ಜೆನೆಟಿಕಲ್ ಇಂಜಿನಿಯರಿಂಗು, ನಾವು ಜೆನೆಟಿಕಲ್ ಸಬ್ಜೆಕ್ಟ್ ಭಾಳ ದೊಡ್ಡ ವಿಶಾಲವಾದ ಸಬ್ಜೆಕ್ಟು. ಅದನ್ನು ಇಂಪ್ರೂವ್ ಮಾಡ್ತಾ ಬಂದು ಇವತ್ತು 185 ಮರಿ ಇಡ್ತಕ್ಕಂಥ ಮೊಟ್ಟೆನ ಕೊಟ್ಟಿದ್ದಾರೆ. ಮತ್ತು ಅದರ ಮರಿ ಕೂಡ ನಾವು ಕೊಡ್ತಕ್ಕಂಥ ಫೀಡು ಗರಿಷ್ಠ ಮಟ್ಟದ ಉನ್ನತ ಮಟ್ಟದ ಫೀಡ್ ಆಗಿರ್ತದೆ. ಅದರ ಬೆಳವಣಿಗೆಗೆ ಪೂರಕವಾಗಿ ಕೊಡೋದ್ರಿಂದ 35 ದಿನದಲ್ಲಿ 2 kg ಬರಂತ ಇರ್ತದೆ. ಆದ್ದರಿಂದ ಈ ಮಿತ್ಗಳನ್ನ ಯಾರೂ ದಯವಿಟ್ಟು ನಂಬೇಡಿ. ಅದರಲ್ಲಿ ಹಾರ್ಮೋನ್ ಇರ್ತದೆ, ಬೇರೆ ಇನ್ನೇನು ಸೇರಿಸಿರ್ತದೆ, ಇದೆಲ್ಲ ಸುಳ್ಳು ಆರೋಪಗಳು. ಅತ್ಯಂತ ಆರೋಗ್ಯದಾಯಕ ಉತ್ಕೃಷ್ಟ ಮಟ್ಟದ ಪೋಷಕಾಂಶಗಳಿರ್ತಕ್ಕಂಥ ಆಹಾರ. ಸಹಜವಾಗಿ ಕೋಳಿ ಸಾಕಾಣಿಕೆಯಲ್ಲಿ ಅನೇಕ ರೋಗ ಬಾಧೆಗಳಿರ್ತವೆ. ಅದರಲ್ಲಿ ವೈರಸ್ ರೋಗ ಭಾಳ ಮುಖ್ಯವಾದದ್ದು. ವೈರಸ್ ರೋಗಗಳು ಅನೇಕ ರೀತಿಯ ವೈರಸ್ ಕಾಯಿಲೆಗಳು ಇದಕ್ಕೆ ಬಾಧಿಸ್ತವೆ. ಅದಕ್ಕೆ ಮುಖ್ಯವಾಗಿ 99% ವೈರಸ್ಗಳಿಗೆ ನಾವು ವ್ಯಾಕ್ಸಿನೇಷನ್ ಕೊಟ್ಟಿರ್ತೀವಿ. ಮತ್ತು ಅದಕ್ಕೆ ಪೂರಕವಾಗಿ ಪ್ರತಿದಿನ ಭಾಳ ಸ್ವಚ್ಛತೆಯನ್ನು ಕಾಪಾಡಬೇಕು. ಮತ್ತು ಪ್ರತಿದಿನ ನಾವು ಡಿಸ್ಇನ್ಫೆಕ್ಟೆಂಟ್ಗಳನ್ನ ಸುತ್ತು ಸ್ಪ್ರೇ ಮಾಡಿ, ಒಳಗಡೆ ಬರ್ತಕ್ಕಂಥ ಗಾಡಿಗಳು, ಮನುಷ್ಯರು ಅವ್ರನ್ನೆಲ್ಲ ಡಿಸ್ಇನ್ಫೆಕ್ಟೆಂಟ್ ಸ್ಪ್ರೇ ಮಾಡಿ ಬಯೋಸೆಕ್ಯೂರಿಟಿ ಮೇಂಟೈನ್ ಮಾಡೋದು ಭಾಳ ಮುಖ್ಯ. ಕೋಳಿಗಳು 70 ವಾರ ಇರೋದ್ರಿಂದ ನಾವು ವ್ಯಾಕ್ಸಿನೇಷನ್ ಮಾಡಿದ್ದೀವಿ. ಇದಕ್ಕೆ ಭಾಳ ಇಮ್ಯುನಿಟಿ ಇರ್ತದೆ ಅನ್ನೋ ಒಂದು ಕಲ್ಪನೆ ಕೂಡ ತಪ್ಪು. ಎಷ್ಟೇ ಇಮ್ಯುನಿಟಿ ಇದ್ದರೂ ಕೂಡ ಅಷ್ಟೇ ಒತ್ತಡ ಕೊಡ್ತಾ ಇರ್ತದೆ. ಅಂದರೆ ಈ ಒತ್ತಡಗಳು, ಸ್ಟ್ರೆಸ್ಗಳನ್ನ ನಾವು ಎಬಯೋಟಿಕ್ ಸ್ಟ್ರೆಸ್ಸು ಮತ್ತು ಬಯೋಟಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಬಯೋಟಿಕ್ ಅಂತಂತಂದರೆ ವಾತಾವರಣ ಚೇಂಜ್ ಆಗ್ತಾ ಇರ್ತಕ್ಕಂಥದ್ದು, ಸಡನ್ನಾಗಿ 25 ಇದ್ದಿದ್ದು 20ಕ್ಕೆ ಬರೋದು ಅಥವಾ 35ಕ್ಕೆ ಹೋಗೋಂಥ ಟೆಂಪರೇಚರು, ಗಾಳಿ ನಿಂತೋಗ್ಬಿಡೋದು, ಈ ಥರದ ಒತ್ತಡಗಳು ಅಂದರೆ ವಾತಾವರಣದ ಒತ್ತಡಗಳು. ಬಯೋಟಿಕ್ ಸ್ಟ್ರೆಸ್ ಅಂದರೆ ಒಳಗಡೆ ಇಂಟರ್ನಲ್ ಪ್ಯಾರಾಸೈಟ್ಸ್ ಇರ್ಬೋದು ಅಥವಾ ಏನು ಅದರ ಎಕ್ಸ್ಟರ್ನಲ್ ಪ್ಯಾರಾಸೈಟ್ಸ್ ಇರ್ಬೋದು. ಮತ್ತು ಪ್ರತಿದಿನ ಒಂದು ಮೊಟ್ಟೆಯನ್ನು ತಯಾರು ಮಾಡಿ ಹಾಕ್ತಕ್ಕಂಥದ್ದೇ ಒಂದು ದೊಡ್ಡ ಒತ್ತಡ. ಈ ಒತ್ತಡದಲ್ಲಿ ಇಮ್ಯುನಿಟಿಗೆ ಈ ಥರದ ಒತ್ತಡಗಳು ಒಂದು ದೊಡ್ಡ ಸವಾಲು. ಈ ಒತ್ತಡದಲ್ಲಿ ಯಾವುದಾದ್ರೂ ಒಂದು ರೋಗ ಕ್ರಿಮಿ ಬಂದು ಸೇರ್ಗಮಿಟ್ಟಿರ್ಬೋದು. ಅದರಿಂದ ಪ್ರತಿದಿನ ನಾವು ಒಳ್ಳೆಯ ಡಿಸ್ಇನ್ಫೆಕ್ಟೆಂಟನ್ನ ಸ್ಪ್ರೇ ಮಾಡಿ ಯಾವುದೇ ರೋಗ ಒಳಗಡೆ ಬರದ ಹಾಗೆ ನೋಡ್ಕೊಳ್ಳೋಂಥದ್ದು ಭಾಳ ಮುಖ್ಯ. ಇದರಲ್ಲಿ ಬ್ಯಾಕ್ಟೀರಿಯಾ, ವೈರಸ್ ಮತ್ತು ಫಂಗಲ್ ಡಿಸೀಸ್ ಇವೆಲ್ಲನೂ ಕೂಡ, ಮತ್ತು ಮೈಕೋಪ್ಲಾಸ್ಮಾ ಅಂತ ಒಂದಿದೆ, ಅದು ಕೋಳಿಗಳಲ್ಲಿ ಭಾಳ ದೊಡ್ಡ ಸಮಸ್ಯೆ. ಇದು ನಿರಂತರವಾಗಿ ನಾವು ಅದಕ್ಕೂ ಕೂಡ ವ್ಯಾಕ್ಸಿನ್ ಮಾಡ್ತಾ ಇದ್ದೀವಿ. ಇದೆಲ್ಲದಕ್ಕೂ ಮೂಲಭೂತವಾಗಿ ನಾವು ಡಿಸ್ಇನ್ಫೆಕ್ಷನು ಮತ್ತು ಕೋಳಿ ಗೊಬ್ಬರ ಪೋಷಕಾಂಶಗಳ ಅಗರಣೆ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ನಾವು ಅದಕ್ಕೆ ಒಟ್ಟಿಗೆ ಏನಾಗ್ತೀವಿ ಅದು ಹೊರಗಡೆ ಆಗಿ ಡೈಜೆಷನ್ ಆಗಿ ಈಚೆಗೆ ಬರ್ತದೆ. ಸಹಜವಾಗಿ ಎಲ್ರಿಗೂ ಗೊತ್ತು, ನಾವು ಕೊಡ್ತಕ್ಕಂಥದ್ದು ಅದೆಷ್ಟೇ ಪರಿಪೂರ್ಣದಲ್ಲಿ ಪ್ರಮಾಣದಲ್ಲಿ ಡೈಜೆಷನ್ ಆದರೂ ಕೂಡ ಇದರ ಜೀರ್ಣಾಂಗದ ಮೂಮೆಂಟ್, ಗಟ್ ಮೊಟಿಲಿಟಿ ಅಂತ ಹೇಳ್ತೀವಿ, ಅದರದ್ದು ಭಾಳ ಫಾಸ್ಟು. ಹಾಗಾಗಿ ಸುಮಾರು 70-74% ಮಾತ್ರ ಪೋಷಕಾಂಶಗಳು ಜೀರ್ಣ ಆಗಿ ಉಳ್ಕೊಳ್ತವೆ. ತಿಂದಿರೋ ಪೋಷಕಾಂಶ ಜೀರ್ಣ ಆಗಿರ್ತಕ್ಕಂಥದ್ದು ಕೂಡ ಅದು ಆಸಿಡ್ಡು ಮತ್ತು ಎನ್ಸೈಮ್ಯಾಟಿಕ್ ಆಗಿ ಬರೋದ್ರಿಂದ ಅದು ಕಾಂಪೋಸ್ಟ್ ಆಗಿರ್ತದೆ. ಮತ್ತು ಅದರಲ್ಲಿ
ರಿಚ್ಚು ಫಾಸ್ಫರಸ್ಸು, ಪ್ರೋಟೀನು, ಯೂರಿಯೇಸು ಮತ್ತು ನೈಟ್ರೋಜನ್ ಅಂಶಗಳು ಮತ್ತು ಇದು ಬೇರೆ ಮಿನರಲ್ಸು ಇದೆಲ್ಲ ರಿಚ್ ಆಗಿರೋದ್ರಿಂದ ನೀವು ದನದ ಗೊಬ್ಬರಿಗೆ ಹೋಲಿಕೆ ಮಾಡಿದಾಗ ಇದು ತೋಟಗಳಿಗೆ ಅತ್ಯುತ್ತಮವಾದ ಆಹಾರ ಆಗ್ತದೆ. ಇದರಲ್ಲಿ ಒಂದೇ ಒಂದು ಡಿಮೆರಿಟ್ ಏನು ಅಂತಂತಂದರೆ ಈ ಕೋಳಿಗಳಲ್ಲಿ ಯೂರಿನ್ನು ಮತ್ತು ಮೂತ್ರ ಮತ್ತು ಈ ಮಲ ಒಂದೇ ಒಂದು ಹೋಲ್ನಲ್ಲಿ ಬರೋದ್ರಿಂದ ಮೂತ್ರ ಮಲದ ಜೊತೆ ಮಿಕ್ಸ್ ಆಗಿಬಿಟ್ಟಿರ್ತದೆ. ಹಾಗಾಗಿ ಇದರಲ್ಲಿ ನೈಟ್ರೋಜನ್ ಅಂಶ ಜಾಸ್ತಿ ಇರ್ತದೆ. ಇದನ್ನು ನೀವು ಒಂದು ಚೂರು ಕಾಂಪೋಸ್ಟ್ ಮಾಡಿ, ಅಂದರೆ ತಗೊಂಡೋಗಿ ಗುಡ್ಡೆ ಹಾಕಿ ಅದರ ಮೇಲೆ ನೀರು ಹಾಕಿ ಒಂದು ಚೂರು ಒಂದು 20-25-30 ದಿನ ಕಾಂಪೋಸ್ಟ್ ಮಾಡಿದ್ರೆ ಇದು ದನದ ಗೊಬ್ಬರಗಳಿಗಿಂತಲೂ ಸುಮಾರು 10 ಪಟ್ಟು ಅಧಿಕ ಪೋಷಕಾಂಶಗಳನ್ನು ಭೂಮಿಗೆ ಒದಗಿಸ್ತದೆ. ಹಾಗಾಗಿ ಸುಮಾರು ಜನ ಕೋಳಿ ಗೊಬ್ಬರ ಹಾಕಿದ್ರೆ ಹೀಟು, ಕೋಳಿ ಗೊಬ್ಬರ ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಕೋಳಿ ಗೊಬ್ಬರ ಬಳಸೋ ವಿಧಾನವೂ ಕೂಡ ಕಲ್ತ್ಕೋಬೇಕು. ಕೋಳಿ ಗೊಬ್ಬರ ತಗೊಂಡೋಗಿ ನೇರವಾಗಿ ಗಿಡಗಳಿಗೆ ನಾವು ಹಾಕಿದಾಗ ಸಹಜವಾಗಿ ಅದರಲ್ಲಿ ಇರ್ತಕ್ಕಂಥ ರಿಚ್ಚು ಯೂರಿಯಾ ಅಂಶ ಸ್ವಲ್ಪ ಸಮಸ್ಯೆ ಮಾಡ್ತದೆ. ಅದನ್ನು ಕಾಂಪೋಸ್ಟ್ ಮಾಡಿ ಹಾಕ್ಬಿಟ್ರೆ ಅತ್ಯಂತ ಗರಿಷ್ಠ ಪ್ರಮಾಣದ ಪೋಷಕಾಂಶಗಳನ್ನು ಬೆಳೆಗಳಿಗೆ ಒದಗಿಸ್ಕೊಡ್ತದೆ. ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಮು ಬ್ರಾಯ್ಲರ್ ಕೋಳಿಗಳಲ್ಲಿ ಬರ್ತದೆ. ಯಾಕಂದರೆ ಅದರಲ್ಲಿ ಬೆಳವಣಿಗೆಯ ವೇಗ ಆಗಿರ್ತದೆ. ಅದು ಪ್ರತಿ ಸೆಕೆಂಡು ಪ್ರತಿ ನಿಮಿಷ ಎದ್ದಿರುವಾಗಲೂ ಪ್ರತಿದಿನ ಫೀಡು ಗರಿಷ್ಠ ಪ್ರಮಾಣದಲ್ಲಿ ತಿಂತಾ ಇರ್ತದೆ. ಅದರ ಮೆಟಬಾಲಿಕ್ ರೇಟು ಕೂಡ ತುಂಬ BMR ಅಂತ ಹೇಳ್ತೀವಿ, ಬಾಡಿ ಮೆಟಬಾಲಿಕ್ ರೇಟ್ ಅಂತ. ಅದರ ವೇಗ ಜಾಸ್ತಿ ಇರ್ತದೆ. ಅದರಲ್ಲಿ ಈ ಹಾರ್ಟ್ ಅಟ್ಯಾಕ್ ಪ್ರಮಾಣ ಒಂದು ಸ್ವಲ್ಪ ಇರ್ತದೆ. 1% ಹಾರ್ಟ್ ಅಟ್ಯಾಕ್ನಿಂದ ಹೋಗುವಂಥದ್ದು ಇರ್ತದೆ. ಹಾರ್ಟ್ ಅಟ್ಯಾಕ್ಗೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲ. ಬಟ್ ಅದು ಅಂದರೆ ನಾವು ಹೆಚ್ಚು ಪ್ರಮಾಣದಲ್ಲಿ ಕಾಣಿಸಿದಾಗ ಬ್ರಾಯ್ಲರ್ಸ್ನಲ್ಲಿ ನಾವು ಅದರ ವೇಗನ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ನೋಡ್ತೀವಿ. ಅಂದರೆ ರಾತ್ರಿ ಒಂದು 7 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಲೈಟ್ ಆಫ್ ಮಾಡೋದು, ಫೀಡ್ ಇಂಟೇಕನ್ನು ಒಂಚೂರು ಕಡಿಮೆ ಮಾಡೋದು, ಈ ರೀತಿಯಾಗಿ ಮಾಡ್ಬೋದೇ ಹೊರತು ಅದೇನು ಕಾಯಿಲೆ ಅಲ್ಲ. ಅದು ಮೆಟಬಾಲಿಕ್ ಸಿಂಡ್ರೋಮು ಅಂತಂದರೆ ಜಾಸ್ತಿ ಫೀಡ್ ತಿನ್ನೋದ್ರಿಂದ ಕೆಲವು ಸಾರಿ ಹಾಗಾಗ್ತದೆ. ಕೋಳಿ ಪುಕ್ಕ ಉದುರ್ತಾನೆ ಇರ್ತದೆ. ಅದು ಬೆಳವಣಿಗೆ ಆದಂಗೆ ಈಗ ಮನುಷ್ಯರ ಕೂದಲು ಥರ, ಅಂದರೆ ವಯಸ್ಸಾದಾಗೆಲ್ಲ ಸಹಜವಾಗಿ ಒಂದು ಪುಕ್ಕಕ್ಕೆ ವಯಸ್ಸು ನಮ್ಮ ನೈನ್ಸ್ ಥರ ಅದು ಸಹಜವಾಗಿ ಉದುರ್ತಾ ಇರ್ತದೆ. ಮತ್ತು ಹೊಸ ಪುಕ್ಕ ಬರ್ತಾನೆ ಇರ್ತದೆ. ಮತ್ತು ಆ ಪುಕ್ಕ ಕೂಡ ಆರ್ಗ್ಯಾನಿಕ್ ಆಗಿರೋದ್ರಿಂದ ಹೊಸ ಪುಕ್ಕ ಬಂದಾಗಲೆಲ್ಲನೂ ಕೂಡ ಅದು ಹೆಲ್ತಿಯಾಗಿದೆ.